ಕ್ಯೂರಿಯಾಸಿಟಿಗೆ ಜನಕ್ಕೆ ಗೊತ್ತಿರಲ್ಲ. ಕೆಲವೊಂದು ನವೋದಯದಲ್ಲಿ ಏನೇನ್ ಸಿಗುತ್ತೆ, ನವೋದಯ ಅಂತ ಗೊತ್ತಿರುತ್ತೆ, ಬಟ್ ಈಗ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಏನು ಆ ಒಂದು ವ್ಯಾಸಂಗ ಒಂದು ಪ್ರಕ್ರಿಯೆ ಯಾವ ತರ ಇರುತ್ತೆ, ಅದು ಫೆಸಿಲಿಟೀಸ್ ಏನೇನ್ ಸಿಗುತ್ತೆ, ಮುಂದಿನ ಭವಿಷ್ಯ ಯಾವ ರೀತಿ ಇನ್ನೂ ಉಜ್ವಲ ಆಗ್ಬೋದು ನವೋದಯದಲ್ಲೇ ಓದಿದ್ರೆ, ಈ ಒಂದು ಕ್ವಶನ್ಸ್ ಪೇರೆಂಟ್ಸ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಒಂದು ಅನುಭವದ ಒಂದು ಮಾತು. ಯಾಕೆ ನವೋದಯ ಶಾಲೆನಲ್ಲೇ ಓದ್ಬೇಕು ಅಂದ್ರೆ NCERT ಸಿಲೆಬಸ್ ಕೇಂದ್ರೀಯ ವಿದ್ಯಾಲಯ ಆಗಿರುತ್ತೆ. ಅದು ಕೇಂದ್ರ ಪಟ್ಟಿದೆ ಪುಸ್ತಕಗಳು ಕೂಡ 2nd PUC ವರೆಗೂ ಇರುವಂತದ್ದು ನಾವು ನೋಡ್ತೀವಿ. ನಮ್ಮಲ್ಲಿ ಇತ್ತೀಚೆಗೆ CBSE ಶಾಲೆಗಳು ICSE ಶಾಲೆಗಳು ಬಂದಿರೋದು. ಅದಕ್ಕಿಂತ ಮುಂಚೆನೆ ಈ NCERT ಸಿಲೆಬಸ್ ಅನ್ನ ಓದಿಸ್ತಿದ್ದು ನವೋದಯ ಶಾಲೆಗಳಲ್ಲಿ ಮಾತ್ರ. ಇಲ್ಲಿ ಇವತ್ತು ಕೂಡ CBSE ಶಾಲೆಗಳು 10th ವರೆಗೂ ಮಾತ್ರ ಮಾಡ್ಕೊಂಡಿದಾವೆ. ಇವತ್ತು ಎನಿ ಕಾಲೇಜ್ಗಳು ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲೇ ಇರೋದು. ಯಾವ ಕೂಡ PUC ಕಾಲೇಜ್ಗಳು CBSE ಕಾಲೇಜ್ ಎಲ್ಲೂ ಇಲ್ಲ. ನಾವು CBSE ಕಾಲೇಜ್ ನೋಡ್ಬೇಕು ಅಂದ್ರೆ ನವೋದಯದಲ್ಲಿ ಮಾತ್ರ ನೋಡ್ತೀವಿ, ಮತ್ತೆ ಕೇಂದ್ರೀಯ ವಿದ್ಯಾಲಯ ಮತ್ತೆ ಸೈನಿಕ್ ಸ್ಕೂಲ್, ಈ 3 ಶಾಲೆಗಳಲ್ಲಿ ಮಾತ್ರ ಕೇಂದ್ರ ಪಠ್ಯಕ್ರಮ ನೋಡ್ತೀವಿ. ಇನ್ನಿದ್ದವೆಲ್ಲ ರಾಜ್ಯ ಪಠ್ಯಕ್ರಮನೇ. ಇಲ್ಲಿ CBSE 10th ವರೆಗೂ ಓದಿದ್ರೆ ಖಾಸಗಿನಲ್ಲಿ, PUC ಓದೋದು ಮಾತ್ರ ರಾಜ್ಯ ಪಠ್ಯಕ್ರಮದಲ್ಲೇ. ಆದ್ರೆ ಅಲ್ಲೇ ಬೇಸಿಕ್ ಓದೋದ್ರಿಂದ ಇಲ್ಲಿ ನಮ್ಮ ಮಕ್ಕಳಿಗೆ ನೀಟು ಮತ್ತೆ JEE ಅಂತ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಿಗೆನೆ ಪಾಸ್ ಮಾಡೋದಿಕ್ಕೆ ಕೇಂದ್ರ ಪಠ್ಯಕ್ರಮವನ್ನ ಓದಿದ್ರೆ ಯಾವ ಕೋಚಿಂಗ್ ಅವಶ್ಯಕತೆನೂ ಇರೋದಿಲ್ಲ. ಹಾಗೇನೆ ಮೆಡಿಕಲ್ ಪಾಸ್ ಮಾಡ್ಬೋದು, ಹಾಗೆ JEE ಪಾಸ್ ಮಾಡ್ಬೋದು, ಹಾಗೆ NDAನು ಕೂಡ ಪಾಸ್ ಮಾಡ್ಬೋದು, ಕ್ಲಾಟ್ ಎಕ್ಸಾಮ್ಸ್ ಮಾಡ್ಬೋದು. ಎನಿ ರಾಷ್ಟ್ರೀಯ ಎಕ್ಸಾಮ್ಸ್ಗಳು ಪಾಸ್ ಮಾಡೋದಿಕ್ಕೆ ನವೋದಯ ತುಂಬಾ ಸಹಕಾರಿ. ಮತ್ತೆ ಈಗ ನಾವು ಸೈನಿಕ್ ಶಾಲೆನೂ ಕೂಡ ಮಾತಾಡ್ತಾ ಇದೀವಿ. ಮತ್ತೆ ಮುರಾರ್ಜಿ ಬಗ್ಗೆ ಆಲ್ಮೋಸ್ಟ್ ಗೊತ್ತಿದೆ ಎಲ್ಲರಿಗೂ. ಈಗ ನವೋದಯದಲ್ಲಿ ನೀವ್ ಏನ್ ಹೇಳಿದ್ರಿ, ಆ ಫೆಸಿಲಿಟೀಸ್ ಮತ್ತೆ ಆ ಒಂದು ಉನ್ನತ ಶಿಕ್ಷಣದ ವ್ಯಾಸಂಗವನ್ನು ಕೂಡ ಇದರಲ್ಲಿ ಏನು ಓದಿರ್ತಾರೆ, ಸೊ ನೆಕ್ಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೂ ಯೂಸ್ ಆಗುತ್ತೆ ಅಂದ್ರೆ, ಸೇಮ್ ಸೈನಿಕ್ ಅಲ್ಲೂ ಸೇಮ್ ಅದೇ ತರನ? ಯಾವ ರೀತಿ ಅದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಏನಾದ್ರು ಇದೆಯಾ? ಸೈನಿಕ ಸ್ಕೂಲ್ ಅಂದ್ರೆ ಅದು ಬೇರೆ ತರ ಆಗುತ್ತೆ. ಎಜುಕೇಶನ್ ಎಲ್ಲ ಇವರೇ ತರ ಇರುತ್ತೆ ನವೋದಯದ ತರನೇ. ಇನ್ನೂ ಒಂದ್ ಹೇಳ್ಬೇಕು, ನವೋದಯದಲ್ಲಿ ಮತ್ತೆ ಸೈನಿಕ ಶಾಲೆನಲ್ಲಿ ಶಿಕ್ಷಕರು ವೆರಿ ಇಂಪಾರ್ಟೆಂಟ್. ಯಾಕೆ ಶಿಕ್ಷಕರು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಒಂದ್ ಸಬ್ಜೆಕ್ಟ್ ಅನ್ನ 4 ತರಕ್ ಪಾಠ ಮಾಡ್ಬೋದು. ನಾವು ತಿಳ್ಕೊಂಡ್ ಮಟ್ಟಿಗೆ ಈಗ ರಾಜ್ಯ ಪಠ್ಯಕ್ರಮದಲ್ಲೇ ಓದಿ ನಾವು MSc B.Ed ಮಾತ್ರ ಮಾಡಿದ್ರೆ ನಾವು ರಾಜ್ಯ ಪಠ್ಯಕ್ರಮ ಮಾಡೋದಿಕ್ಕೆ ಅರ್ಹತೆಯನ್ನ ಪಡೆದಿರ್ತೀವಿ. ಆದ್ರೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ CBSE ಇದ್ದು ICSE ಇದ್ರೂ ಕೂಡ ನ್ಯಾಷನಲ್ ಲೆವೆಲ್ ಪರೀಕ್ಷೆಯನ್ನ ಪಾಸ್ ಮಾಡಿರ್ಬೇಕು. ಆ ರೀತಿ ಪರೀಕ್ಷೆ ಪಾಸ್ ಮಾಡಿರೋಂಥವ್ರು ಪ್ರತಿ ಒಂದು ಖಾಸಗಿ ಶಾಲೆನಲ್ಲೂ ಹುಡುಕಿದ್ರು ಕೂಡ ಒಬ್ಬ ಟೀಚರ್ ಸಿಗೋದಿಲ್ಲ. ಆದ್ರೆ ನವೋದಯ ಮತ್ತೆ ಸೈನಿಕ ಶಾಲೆನಲ್ಲಿ ನಾವು ಟೀಚರ್ಸ್ನ ಹುಡ್ಕೋದಾದ್ರೆ ಅಲ್ಲಿ ಅರ್ಹತೆನೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅನ್ನ ಪಾಸ್ ಮಾಡಿರ್ಬೇಕು. ನಾವೀಗ ಹೆಂಗ್ TET ಅಂತ ಪರೀಕ್ಷೆನ ಹೇಳ್ತೀವೋ ರಾಜ್ಯ ಪರೀಕ್ಷೆ ಇದು, ಹಾಗೇನೆ ಇದು CTET ಅಂತ ಒಂದು ಪರೀಕ್ಷೆ ಇರುತ್ತೆ ಸೆಂಟ್ರಲ್ ಗವರ್ನಮೆಂಟ್. ಆ ಎಕ್ಸಾಮ್ ಪಾಸ್ ಆಗಿರೋರು ಮಾತ್ರ ಅಲ್ಲಿ ಶಿಕ್ಷಕರಾಗಿ ತಾಳ್ತಾರೆ. ಅದು 6 to PUC ಅಂತಲೇ ಲೆಕ್ಚರರ್ಸ್ ಅನ್ನ ತಗೊಳ್ಳೋದು. ಹಾಗಾಗಿ ಆ ಒಂದು ಕೇಂದ್ರ ಪಠ್ಯಕ್ರಮ ನನ್ಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಆ ಪಠ್ಯಕ್ರಮಕ್ಕೆ ಬೋಧನೆ ಮಾಡೋ ಟೀಚರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ, ಅದನ್ನ ತಿಳಿಸೋರು ಇಂಪಾರ್ಟೆಂಟ್ ಆಗಿರ್ತಾರೆ. ಸೈನಿಕ ಶಾಲೆನಲ್ಲಿ ಎಜುಕೇಶನ್ ಜೊತೆಗೆ ಫಿಸಿಕಲಿ ಆಕ್ಟಿವಿಟೀಸ್ ಕೂಡ ಇರ್ತವೆ. ಫಿಸಿಕಲಿ ಆಕ್ಟಿವಿಟೀಸ್ ಬಂದು ಮಿಲಿಟರಿಗೆ ಏನೇನ್ ಟ್ರೈನಿಂಗ್ ಬೇಕೋ, ಒಂದು ಹಾರ್ಸ್ ರೈಡಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಕರಾಟೆ ಇರ್ಬೋದು, ರೋಪಲ್ ಹತ್ತೋದಿರ್ಬೋದು, ಗುಡ್ಡ ಬೆಟ್ಟ ಹತ್ತೋದಿರ್ಬೋದು, ಟ್ರೆಕ್ಕಿಂಗ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಸುಮ್ನೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ತೋರಿಸ್ತಾರೆ ಅಷ್ಟೇನೆ ಇದಿದೆ ನಮ್ಮಲ್ಲಿ ಅಂತ. ಬಟ್ ಅದರಲ್ಲಿ ಪಂಟ್ರು ಮಾಡಲ್ಲ. ಸೈನಿಕ ಶಾಲೆನಲ್ಲಿ ಅವನು ನ್ಯಾಷನಲ್ ಲೆವೆಲ್ಗೆ ಕಾಂಪೀಟ್ ಮಾಡಬೇಕು. ಒಂದು ಸ್ವಿಮ್ಮಿಂಗ್ ಇದಾನೆ ಅಂದ್ರೆ ಅವ್ನು ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪೀಟ್ ಮಾಡೋ ತರ ಇರ್ತಾನೆ. ಒಂದು ಹಾರ್ಸ್ ರೈಡಿಂಗ್ ಅಂದ್ರೆ ಅವ್ನು ಹಾರ್ಸ್ ರೈಡಿಂಗ್ ಅಲ್ಲೂ ಕಾಂಪೀಟ್ ಮಾಡೋ ಲೆವೆಲ್ ಇರ್ತಾನೆ. ಆ ರೀತಿ ಪ್ರಾಕ್ಟೀಸ್ ಕೊಟ್ಟಾಗ ದೈಹಿಕ ಮತ್ತೆ ಮಾನಸಿಕವಾಗಿ ಸದೃಢರಾದ್ರೆ ಮಾತ್ರ ದೇಶಕ್ಕೆ ಒಳ್ಳೆ ಪ್ರತಿಭಾನ್ವಿತರನ್ನ ರೆಡಿ ಮಾಡಿದವರತಿ. ಈಗ ಏನಾಗಿದೆ, ಬರೀ ಶಿಕ್ಷಣ ಅನ್ನೋದ್ರಿಂದ ಬರೀ ಶಿಕ್ಷಣವನ್ನೇ ಪಡ್ಕೊಂಡ್ ಕುತ್ಕೊಂಡ್ರು ಆಗಲ್ಲ. ಹೆಲ್ತ್ ಕೂಡ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಹೆಲ್ತಿಗೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತೇ ಕೊಡ್ತಿಲ್ಲ. ಅದು ಎರಡೂ ಕೂಡ ಸಿಗುತ್ತೆ ನಮ್ಗೆ ಸೈನಿಕ ಶಾಲೆನಲ್ಲಿ. ಹಾಗಾಗಿ ಸೈನಿಕ ಶಾಲೆನೂ ಕೂಡ ತುಂಬಾ ಅನುಕೂಲ ಇವತ್ತಿನ ಮಕ್ಕಳಿಗೆ. ಸೊ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಒಂದು ಜಿಲ್ಲೆ ತುಮಕೂರು ಜಿಲ್ಲೆಯನ್ನ ಮಾತಾಡೋದಾದ್ರೆ, ವಸತಿಯಾಗಿ ಉಚಿತವಾದಂತ ವಸತಿ ಶಾಲೆಗಳು ಎಷ್ಟಿದೆ ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲಿ? ನವೋದಯ ಬಂದು ಒಂದೇ ಇರೋದು. ಸೈನಿಕ ಶಾಲೆ ಬಂದು ರಾಜ್ಯ ಮಟ್ಟದಲ್ಲಿ ಇರೋದು ಒಂದು ಬಿಜಾಪುರ ಮತ್ತೆ ಕೊಡಗುನಲ್ಲಿದೆ. ಖಾಸಗಿ ಶಾಲೆಗಳು ಈಗ ಹೋದ್ಸಲಿ ಒಂದು ಬೀದರ್ನಲ್ಲಿ ಹೋದ್ಸಲಿ ಕೇಂದ್ರ ಮಂತ್ರಿಗಳಾಗಿದ್ದಂತ ಕುಬಾ ಅವರೊಂದು ಅವ್ರ ಜಿಲ್ಲೆಗೊಂದು ಸೈನಿಕ ಶಾಲೆನ ತಂದ್ರು. ಅದನ್ನ ಬಿಟ್ರೆ 3 ಶಾಲೆ ಇರೋದು. 2 ಖಾಸಗಿ ಶಾಲೆಗಳಿದೆ, ಒಂದು ಮೈಸೂರು ಇದೆ, ಒಂದು ಬೆಳಗಾಂ ಇದೆ. ಇವು ಬಿಟ್ರೆ ಇನ್ ಯಾವ ರೀತಿ ಖಾಸಗಿ ಶಾಲೆಗಳು ಇಲ್ಲ ಆ ರೀತಿ. ಬಟ್ ನವೋದಯ ಮಾತ್ರ ಜಿಲ್ಲೆಗೊಂದೇ ಇರೋದು. ಮುರಾರ್ಜಿ ಶಾಲೆಗಳು ಹೇಗಿದಾವೆ ಅಂದ್ರೆ
ತಾಲೂಕಲ್ಲಿ ಹೋಬಳಿಗೆ ಒಂದು ಅನ್ನೋ ರೀತಿ ಕೊಟ್ಟಿದ್ದಾರೆ. ಮತ್ತೆ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳು ಕೂಡ ಇದಾವೆ. ಅಲ್ಪಸಂಖ್ಯಾತರ ಶಾಲೆಗಳು ಕೂಡ ಮುರಾರ್ಜಿ ಕಾನ್ಸೆಪ್ಟ್ ಅಲ್ಲೇ ಮಾಡಿದ್ದಾರೆ. ಅವು ಕೂಡ ತಾಲೂಕಿಗೆ 1-2 ಇರುವಂತದನ್ನ ನೋಡ್ತೀವಿ. ಇವು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದಾವೆ. ಹೋದ್ಸಲಿ ಆಚೆ ವರ್ಷ ಎಲ್ಲ ರಿಸಲ್ಟ್ಸ್ ನೋಡಿದ್ರೆ ಇದರಲ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ. ಇವು ಕೂಡ ಯೂಸ್ಫುಲ್. ಆಮೇಲೆ ಈಗ ನಮ್ಮ ತುಮಕೂರು ಜಿಲ್ಲೆಯ ವಿಚಾರಕ್ಕೆ ಈಗ ನೀವ್ ಹೇಳಿದ್ರಿ ನವೋದಯ ಶಾಲೆ ಒಂದಿದೆ, ಇನ್ನು ಹೋಬಳಿವಾರು ಎಲ್ಲ ಮುರಾರ್ಜಿ ಶಾಲೆಗಳು ಇದೆ ಅಂತೇಳಿ. ನಮ್ ತಿಪ್ಟೂರು, ಎಸ್ಪೆಷಲಿ ನಮ್ ತಿಪ್ಟೂರ್ ಬಗ್ಗೆ ಮಾತಾಡೋದಾದ್ರೆ ಯಾವ ವಸತಿ ಶಾಲೆ ಅತಿ ಮುಖ್ಯವಾಗಿ ಬೇಕು? ಯಾಕಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ, ನಮ್ಮ ತಾಲೂಕಲ್ಲೂ ಇದ್ದಾರೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅವರಿಗೆ ಉಪಯೋಗ ಆಗುವಂತೆ ಯಾವ ಶಾಲೆಯ ಅವಶ್ಯಕತೆ ಜಾಸ್ತಿ ಇದೆ ನಮ್ ತಿಪ್ಟೂರಲ್ಲಿ? ಇವತ್ತು ಬಡವರಿಗೆ ಶಿಕ್ಷಣ ಇಲ್ಲ ಅನ್ನೋ ತರ ಬರ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದ್ದೇ ಸೇವೆಗೋಸ್ಕರ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ 2000ನೇ ಇಸ್ವಿಯಿಂದ ನಾವು ನೋಡೋದಾದ್ರೆ ಖಾಸಗಿ ಶಾಲೆಗಳಲ್ಲೇ ಶಿಕ್ಷಣ ಪಡೆದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಮೈಂಡ್ ಸೆಟ್ ಎಲ್ಲಾ ಪೋಷಕರಿಗೆ ಬಂದಿದ್ರಿಂದ ಇವತ್ತು ಒಂದು LKG UKG 50,000 60,000 ಫೀಸ್ ಇರೋ ಶಾಲೆಗಳು ನೋಡ್ತೀವಿ. 1 ಲಕ್ಷ ಫೀಸ್ ಇರೋ ಅಂತವನು ಕೂಡ ತಾಲೂಕ್ ಮಟ್ಟದಲ್ಲಿ ನಾವು ನೋಡ್ತಾ ಇದೀವಿ. ಇವೆಲ್ಲ ನಗರದಲ್ಲಿ ಇರ್ತಿದ್ದು. ಆದ್ರೆ ಹಾಗಾದ್ರೆ ಬಡವರು ಶಿಕ್ಷಣವನ್ನ ಪಡೆಯೋದೇ ಬೇಡವಾ? ಪಡಿಬೇಕು. ಆದ್ರೆ ಇಲ್ಲಿನಂತ ನಮ್ಮ ರಾಜಕಾರಣಿಗಳು ಒಂದ್ ಸ್ವಲ್ಪ ಮನ್ಸು ಮಾಡಿದ್ರೆ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಎಲ್ಲಾ ಕಡೆನೂ ಕೂಡ ಪ್ರತಿಭಾನ್ವಿತ ಇದ್ದೇ ಇರ್ತಾರೆ. ಅವ್ರಿಗೆ ದಾರಿ ಸಿಕ್ಕಿರಲ್ಲ, ಹಾಗಾಗಿ ಪಡ್ಕೊಂಡಿರಲ್ಲ. ನಮ್ಮ ಜಿಲ್ಲೆಗೂ ಕೂಡ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಇದು, ಮತ್ತೆ ತಿಪ್ಟೂರು ಕೂಡ ಜಿಲ್ಲೆಗೆ ಎಲ್ಲ ಅರ್ಹತೆನ ಪಡೆದಿರೋದ್ರಿಂದ ನಮ್ಮ ಮಕ್ಕಳಿಗೆ ಪ್ರತಿಭೆಗೆ ತಕ್ಕಂತೆ ಅವ್ರಿಗೆ ಅವಕಾಶ ಸಿಗ್ತಿಲ್ಲ. ಯಾಕೆಂದ್ರೆ ದೊಡ್ಡ ಜಿಲ್ಲೆ ಆಗುತ್ತೆ. ಹಾಗಾಗಿ ನಮ್ ತಿಪ್ಟೂರ್ಗೂ ಕೂಡ ಒಂದು ಜಿಲ್ಲೆಯನ್ನ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬರೀ ಜಿಲ್ಲೆ ಮಾಡಿದ್ರೆ ಆಗೋದಿಲ್ಲ. ಜಿಲ್ಲೆ ಮಾಡೋದಕ್ಕಿಂತ ಮುಂಚೆ ಜಿಲ್ಲೆಗೆ ಏನೇನ್ ಬೇಕೋ ಆ ರೀತಿ ತರಬೇಕು. ಅಂದ್ರೆ ಮೂಲಭೂತವಾಗಿ ತರಬೇಕು ಅಂದ್ರೆ ಶಿಕ್ಷಣದಲ್ಲೇ ಕ್ರಾಂತಿಯನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ನವೋದಯ ಶಾಲೆಯನ್ನ ತರಬಹುದು, ಒಂದು ಸೈನಿಕ ಶಾಲೆ ತರಬಹುದು. ಮತ್ತೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಆದರ್ಶ ಶಾಲೆಗಳು ತಾಲೂಕೊಂದು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆನಲ್ಲಿ ಒಂದೇ ಒಂದು ಶಾಲೆ ಕೂಡ ಇಲ್ಲ ಆದರ್ಶ ಶಾಲೆ. ಅದನ್ನು ಕೂಡ ನಮ್ಮ ತಿಪ್ಟೂರು ಮತ್ತೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಈ ರೀತಿ ಶಾಲೆಗಳನ್ನ ಇಲ್ಲಿಗೂ ಒಂದೊಂದು ಶಾಲೆನ ತರಬಹುದು. ಹಾಗೇನೆ ಇನ್ನೂ ಒಂದೊಂದು ಶಾಲೆ ಮತ್ತೆ ಕೇಂದ್ರೀಯ ವಿದ್ಯಾಲಯ ಓನ್ಲಿ ನಗರದವರಿಗೆ ಮಾತ್ರ ಸೀಮಿತ ಅನ್ನೋ ರೀತಿ ಆಗಿದೆ. ಅದನ್ನು ಕೂಡ ತಿಪ್ಟೂರ್ಗೆ ಒಂದು ಕೇಂದ್ರೀಯ ವಿದ್ಯಾಲಯನ ತಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಹಳೆ ಕೆಲವೊಂದು ಶಾಲೆಗಳು ಮುಚ್ಚೋಗಿರೋ ಜಾಗದ ಸಮಸ್ಯೆನ ಹೇಳ್ತಾರೆ. ಬಹಳ ಶಾಲೆಗಳು ಮುಚ್ಚೋಗಿರೋ ಅಂತದ್ದು ನಾವು ನೋಡ್ತೀವಿ. ಆ ಶಾಲೆಗಳ ಜಾಗನೇ ಸದುಪಯೋಗ ಪಡಿಸ್ಕೋಬಹುದು. ಬಿಲ್ಡಿಂಗ್ ಇದೆ, ಜಾಗ ಇದೆ. ಆ ಜಾಗಕ್ಕೆ ಒಂದು ಆದರ್ಶ ಶಾಲೆ ಅಥವಾ ಒಂದು ಕೇಂದ್ರೀಯ ವಿದ್ಯಾಲಯ, ಒಂದು ನವೋದಯ ಶಾಲೆ, ಸೈನಿಕ ಶಾಲೆ, ಈ ರೀತಿ ಶಾಲೆಗಳು ನಮ್ಮ ತಾಲೂಕು ಕೂಡ ತರಬಹುದು. ಈ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳು ಮಾಡ್ಬೇಕು ಅನ್ನೋದನ್ನ ಈ ಕಡೆಯಿಂದ ಕೇಳ್ಕೊಳ್ತೀನಿ ನಾನು.